₹1047 ಬಾಡಿಗೆ ಬಂದ ತಕ್ಷಣ ಪಿಕಪ್ಪಿಗೆ ಹೊರಡ್ತಾ ಇದ್ದೀವಿ. 2.3 ಕಿಲೋಮೀಟ್ರ್ ಪಿಕಪ್ಪಿಗೆ ಹೊರಡ್ತಾ ಇದ್ದಂಗೆ ತಿರ್ಗಾ ಕಸ್ಟಮರ್ ಲೊಕೇಶನಲ್ಲಿ ಬಂದುಬಿಟ್ಟು ಮತ್ತೆ ಲೋಡ್ ಮಾಡಿದರು. ಲೋಡ್ ಆದಮೇಲೆ ಮತ್ತೆ ಇವಾಗ ಹೊರಡ್ತಾ ಇದ್ದೀವಿ. ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಟ್ರಿಪ್ ಸ್ಟಾರ್ಟ್ ಆದ ತಕ್ಷಣ ಕಿಲೋಮೀಟರ್ ತೋರಿಸ್ತು 35 ಕಿಲೋಮೀಟ್ರ್. ಮತ್ತು ಆದ ನಂತರ ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟಿವಿ. ಕಸ್ಟಮರ್ ಅನ್ಲೋಡ್ ಮಾಡ್ತಾಯಿದ್ರು. ಅನ್ಲೋಡ್ ಆದ ತಕ್ಷಣ ಇವಾಗ ಟ್ರಿಪ್ಪು ಮತ್ತೆ ಎಂಡ್ ಮಾಡ್ತೀವಿ. ಟ್ರಿಪ್ ಎಂಡ್ ಆದ ನಂತರ ಮತ್ತು ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಬಿಡ್ತೀವಿ. ಇವಾಗ ಟ್ರಿಪ್ಪು ಕಂಪ್ಲೀಟೆಡ್ ಆಯಿತು. ಕ್ಯಾಶ್ ಕಲೆಕ್ಟ್ ಕೊಟ್ಬಿಟ್ಟ ನಂತರ ಟ್ರಿಪ್ಪು ಇಲ್ಲಿಗೆ ಒಂದು ಆರ್ಡರು ಕಂಪ್ಲೀಟ್ ಆಯಿತು ನಮ್ಮದು. ನೆಕ್ಸ್ಟ್ ಆರ್ಡ್ರಲ್ಲಿ ಹಂಗೆ ಎಷ್ಟು ನಂತರ ಬರುತ್ತೆ ಹೇಳ್ತೀನಿ. ಎರಡನೇ ಆರ್ಡ್ರ್ ಬೇಕು 5 ನಿಮಿಷದಲ್ಲಿ ₹751 ಬಾಡಿಗೆ ಬಂತು. 751 ಬಾಡಿಗೆ ಆಯಿತು. ಕಿಲೋಮೀಟರ್ ಇತ್ತು ಪಿಕಪ್ಪು. 750 ಮೀಟ್ರ್ ಪಿಕಪ್ ಇದೆ. ಪಿಕಪ್ಪಿಗೆ ಹೊರಡ್ತಾ ಇದ್ದೀವಿ. ಪಿಕಪ್ಪಲ್ಲಿ ಹೊರಡೋದಾದ ನಂತರ ಪಿಕಪ್ ಲೊಕೇಶನ್ ಬಂದ ತಕ್ಷಣ ಪಿಕಪ್ ಲೋಡ್ ಮಾಡ್ತಾಯಿದ್ದೀವಿ. ಲೋಡ್ ಆದ ನಂತರ ಹೊರಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡ್ಬೋದು. 21 ಕಿಲೋಮೀಟರ್ ಡ್ರಾಪ್ ಇತ್ತು. ಡ್ರಾಪ್ ಲೊಕೇಶನ್ ನೋಡಿದ್ವಿ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಕಸ್ಟಮರ್ ಬಂದುಬಿಟ್ಟು ಅನ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅನ್ಲೋಡ್ ಆದ ತಕ್ಷಣ ಮತ್ತೆ ಅನ್ಲೋಡ್ ಆದ ನಂತರ ₹50 ಆನ್ಲೈನ್ ಮಾಡಿದರು. ರಿಫಂಡ್ ಆಯಿತು. ಮತ್ತು ₹701 ಕ್ಯಾಶ್ ಕೊಟ್ಟಿದ್ರು. ಕಸ್ಟಮರ್ ಕ್ಯಾಶ್ ಕಲೆಕ್ಟೆಡ್ ಮಾಡಿದ್ವಿ. ಕ್ಯಾಶ್ ಕಲೆಕ್ಟೆಡ್ ಆದ ನಂತರ ರೇಟಿಂಗ್ ಕೊಟ್ಟು ₹3 ರೇಟಿಂಗ್ ಕೊಟ್ಟ. ಇಲ್ಲಿಗೆ 3 ಬಾಡಿಗೆ ಕಂಪ್ಲೀಟೆಡ್ ಆಯಿತು. 4ನೇ ಬಾಡಿಗೆ ಬಂತು. ಮತ್ತು 10 ನಿಮಿಷ ಆದ ನಂತರ ₹715 4 ಕಿಲೋಮೀಟರ್ ಪಿಕಪ್ ಇತ್ತು. 4 ಕಿಲೋಮೀಟರ್ ಪಿಕಪ್ ಲೊಕೇಶನಿಗೆ ಪಿಕಪ್ ಲೊಕೇಶನ್ ಬಂದುಬಿಟ್ಟು ಅನ್ಲೋಡ್ ಮಾಡ್ತಾಯಿದ್ರು. ಲೋಡಿಂಗ್ ಆಯಿತು. ಮತ್ತು ಟ್ರಿಪ್ ಸ್ಟಾರ್ಟ್ ಆಯಿತು. ಟ್ರಿಪ್ ಸ್ಟಾರ್ಟ್ ಆದ ನಂತರ ಹೋಗ್ತಾಯಿದ್ದೀವಿ. ಡ್ರಾಪ್ ಲೊಕೇಶನ್ ನೋಡಿದ್ವಿ. 14 ಕಿಲೋಮೀಟ್ರ್ ಡ್ರಾಪ್ ಇತ್ತು. 1 ಅವರ್ ತೋರಿಸ್ತಾ ಇತ್ತು. ಮತ್ತು ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟಿವಿ. ತಿರ್ಗಾ ಕಸ್ಟಮರ್ ಬಂದಿರು ಅನ್ಲೋಡ್ ಮಾಡ್ತಾಯಿದ್ದಾರೆ. ಅನ್ಲೋಡ್ ಆದ ತಕ್ಷಣ ಮತ್ತೆ ಟ್ರಿಪ್ಪು ನಾವು ಎಂಡ್ ಮಾಡ್ತಾಯಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಮತ್ತು ಕ್ಯಾಶ್ ಕಲೆಕ್ಟ್ ಅಂತ ಬರುತ್ತೆ. ₹720 ಬಾಡಿಗೆ ಕಸ್ಟಮರ್ ಪೇ ಮಾಡಿದ್ದಾರೆ. ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಬಿಟ್ಟಿದ್ವಿ. ₹715 ಎಕ್ಸ್ಟ್ರಾ ಕೊಟ್ಟಾಗ ಈಗ 3 ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. ಆದ ನಂತರ ಇನ್ನೊಂದು ಬಾಡಿಗೆ ಬಂತು. ಅದು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ₹395 ಆನ್ಲೈನ್ ಬಂದಿದೆ. ಇವಾಗ ಪಿಕಪ್ ಲೊಕೇಶನಲ್ಲಿ ಹೋಗ್ತಾ ಇದ್ದೀವಿ. 750 ಮೀಟರ್ ಪಿಕಪ್ ಇದೆ. ಪಿಕಪ್ ಹೋದ್ಮೇಲೆ ಕಸ್ಟಮರ್ ಒಂದೊಂದು ಐಟಮ್ ಇತ್ತು. ಲೋಡ್ ಮಾಡಿದ್ರು. ಲೋಡ್ ಆದ ನಂತರ ಇದು ರೂಪಾಯಿ ಮೊಬೈಲ್ ರೆಡಿ ಅಂತ ಇತ್ತು. ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡಿದೆ. ನಂತರ ಲೋಡಿಂಗ್ ಆಯಿತು. ಇವಾಗ ಟ್ರಿಪ್ಪು ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ನಂತರ ಕಿಲೋಮೀಟ್ರ್ ಎಷ್ಟಿದೆ ನೋಡ್ಬೋದು. 7.3 ಕಿಲೋಮೀಟರ್ 1 ನಿಮಿಷ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಕಸ್ಟಮರ್ ಬಂದ ಸಿಕ್ಕಿದ್ರೆ ಅನ್ಲೋಡ್ ಮಾಡಿದೆ. ತಗೊಂಡು ಹೋದ ನಂತರ ಇದೇನು ಆನ್ಲೈನ್ ಪೇ ಆಗಿದೆಲ್ಲ OTP ಕೊಡಲೇಬೇಕು. OTP ಟ್ರಿಪ್ ಎಂಡ್ ಆದ ನಂತರ OTP ಕೇಳಿ OTP ಕೊಟ್ಟ ಕಸ್ಟಮರು OTP ಆದಮೇಲೆ ವೆರಿಫಿಕೇಷನ್ ಇತ್ತು. ಆನ್ಲೈನ್ ಪೇಡ್ ಅಂತ ಆಯಿತು. ಕ್ಯಾಶ್ ಕಲೆಕ್ಟೆಡ್ ಅಂತ ಬಂದುಬಿಡುತ್ತೆ. ಆನ್ಲೈನ್ ಪೇ ಆಗಿದೆಲ್ಲ ಹೇಳಿ ಇದು